ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನ ವಿಚಾರಗಳು. ಇಂದು ಕ್ಯಾಬಿನೆಟ್ ನೋಟು ಹೊರಬಿದ್ದಿದೆ. ಅದರ ಕುರಿತು ಏನೇನು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ ಅಂತ ಅಧಿಕೃತವಾದಂತಹ ಮಾಹಿತಿ ಏನೆಲ್ಲ ಚರ್ಚೆಯಾಗಿದೆ ಅಂತ ನೋಡೋಣ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತು ಸಚಿವ ಸಂಪುಟ ಐತಿಹಾಸಿಕ ನಿರ್ಣಯ. ಅಂದರೆ ಹಿಂದೆ ಹೋರಾಟಗಳು ಏನೇನು ನಡೆದಿತ್ತು ಅನ್ನೋದು ಕುರಿತು ಇಲ್ಲಿ ತಿಳಿಸಲಾಗಿದೆ. 17ಕ್ಕೆ ಏರಿಕೆ ಯಾವ ರೀತಿ ಆಯಿತು ಮತ್ತು ಯಾವ್ಯಾವ ಕಾರಣಗಳಿಂದಾಗಿ 17 ಮತ್ತು 15% ಬಂತು ಅನ್ನೋದು ಕೂಡ ಎಲ್ಲ ಕಾರಣಗಳನ್ನು ಹೇಳಿದ್ದಾರೆ. ಮತ್ತು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಎಂಬುದನ್ನು ಕುರಿತು ಇಲ್ಲಿ ತಿಳಿಸಲಾಗಿದ್ದಾರೆ. ಮತ್ತು ಯಾವ್ಯಾವ ಕಾರಣಗಳಿಂದಾಗಿ ಒಳ ಮೀಸಲಾತಿ ಪ್ರಾರಂಭ ಹೇಗೆಲ್ಲ ಆಯಿತು ಎಂಬ ಕುರಿತು ತಿಳಿಸಿದ್ದಾರೆ. ಮತ್ತು ನಾಗಮೋಹನ್ ಮೋಹನ್ ದಾಸ್ ಆಯೋಗದ ವರದಿಯ ದಿನಾಂಕ ಕೊಟ್ಟಿದ್ದು ಮತ್ತು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದ್ದು ಗ್ರೂಪ್ ಎಗೆ 6 ಮತ್ತು ಗ್ರೂಪ್ ಬಿಗೆ 6 ಮತ್ತು ಇತರೆ ಅಂದರೆ ಗ್ರೂಪ್ ಸಿ ಮತ್ತು ಅಲೆಮಾರಿಗಳಿಗೆ 5% ಹಿಂದೆ ನೀಡಲಾಗಿತ್ತು. ಅನಂತರ ಹೈಕೋರ್ಟ್ನ ಆದೇಶದ ಅನ್ವಯ ಇಲ್ಲಿ ಹೇಳಿದ್ದಾರೆ ನೋಡಿ, ಹೈಕೋರ್ಟ್ನ ಆದೇಶದ ಅನ್ವಯ 50ರ ಮೀಸಲಾತಿ ಪ್ರಮಾಣವನ್ನು ಸೇರಿಸಲಾಯಿತು. ಯಾವುದರ ಆಧಾರದ ಮೇಲೆ? 26/1995 ಸರ್ಕಾರದ ಆದೇಶ ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಅನ್ವಯ 50ರ ಪ್ರಮಾಣದಲ್ಲಿ ಮಾಡ್ತೀವಿ ಎಂಬುದನ್ನು ತಿಳಿಸಲಾಗಿದೆ. ಮತ್ತು ಒಳ ಮೀಸಲಾತಿಯನ್ನು ಈ 50%ಗೆ ಇನ್ಕ್ಲೂಡ್ ಮಾಡುವ ವಿಚಾರ. ಈ ಒಂದು 50%ಗೆ ಸೇರಿಸಿದಂತೆ 15% ಮೀಸಲಾತಿಯನ್ನು ಪ್ರವರ್ಗ ಎ, ಪ್ರವರ್ಗ ಬಿ ಹಾಗೂ ಪ್ರವರ್ಗ ಸಿಗಳಿಗೆ ಮೀಸಲಾತಿಯನ್ನು ಕ್ರಮವಾಗಿ 5.25, 5.25 ಮತ್ತು 4.5 ಇಷ್ಟು ಇದರಲ್ಲಿ ತೀರ್ಮಾನಿಸಲಾಯಿತು. ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಅಂದರೆ ಪ್ರವರ್ಗ ಸಿನಲ್ಲಿ ಅಲೆಮಾರಿಗಳು ಮತ್ತು ಸ್ಪೃಶ್ಯ ಸಮುದಾಯಗಳನ್ನು ಏನು ಸೇರಿಸಲಾಗಿದೆ ಅದರಲ್ಲಿ ಯಾವುದೇ ಹುದ್ದೆಗಳನ್ನು ಕಾಲ್ ಮಾಡಿದ್ರೆ 100% ಹುದ್ದೆಗಳಲ್ಲಿ 20% ಹುದ್ದೆಗಳನ್ನು ಯಾವುದಕ್ಕೆ ನೀಡಬೇಕು? ಅಲೆಮಾರಿಗಳಿಗೆ ಕಂಪಲ್ಸರಿಯಾಗಿ ನೀಡಬೇಕು. ಅಂದರೆ ಹೆಚ್ಚು ಕಡಿಮೆ 2% ನೀಡ್ದಂಗಾಯಿತು ಇದರಲ್ಲಿ. ಅಂದರೆ ಇದು 4.5% ಏನು ಬರುತ್ತೆ, ಇದು 5% ಇದನ್ನು ರೌಂಡ್ ಆಫ್ ಮಾಡಿದಾಗ 5%, 5% 10 ಆಗುತ್ತೆ. ಇದನ್ನು ರೌಂಡ್ ಆಫ್ ಮಾಡಿದಾಗ 5% ಆಗುತ್ತೆ. ಅಂದರೆ 5%ಗಳಾಗಿ ಕನ್ವರ್ಟ್ ಆಗುತ್ತೆ ಮೀಸಲಾತಿಯನ್ನು ಮಾಡುವಾಗ. ಅದರಲ್ಲಿ ಹೆಚ್ಚು ಕಡಿಮೆ 1%ನ್ನು ಸಪ್ರೇಟಾಗಿ ಅಲೆಮಾರಿಗಳಿಗೆ ಇಲ್ಲಿ ಎತ್ತಿಡಲಾಗಿದೆ. ಹಾಗಾಗಿ ಅಲೆಮಾರಿಗಳಿಗೆ ಒಂದು ರೀತಿಯಾದಂತಹ ನ್ಯಾಯ ಸಿಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಅವಕಾಶಗಳು ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್, ಈ ತೀರ್ಮಾನವನ್ನು ಅನುಷ್ಠಾನಗೊಳಿಸಲು ರೋಸ್ಟರ್ ಬಿಂದುಗಳ ವರ್ತುಲವನ್ನು ಅನುಪಾಲಿಸಲು ತೀರ್ಮಾನಿಸಲಾಯಿತು. ಎಷ್ಟಕ್ಕೆ? 400 ರೋಸ್ಟರ್ ಬಿಂದು ಪಾಯಿಂಟನ್ನು 400 ಬಿಂದುಗಳ ವರ್ತುಲ ಅಂದರೆ 400 ಸರ್ಕಲ್ಗೆ ಇದು ಮಾಡಲಾಗಿದೆ. ಈಗೇನು 100 ಸರ್ಕಲ್ ಇತ್ತು ಅದು ನೆಕ್ಸ್ಟು 400 ಸರ್ಕಲ್ಗೆ ಬರ್ತಾ ಇದೆ. ನೆಕ್ಸ್ಟ್, ಈ 400 ಸರ್ಕಲನ್ನು ಯಾವ ಥರ ಮಾಡ್ತಾರೆ ಎಂಬುದನ್ನು ನೆಕ್ಸ್ಟ್ ಸರ್ಕಾರದ ಆದೇಶ ಬರುತ್ತೆ, ಅದರ ಅನ್ವಯ ನಾವು ನೋಡೋಣ. ಸದ್ಯಕ್ಕೆ ಮೊದಲೇನಿತ್ತು ಅಂದರೆ 100 ಬಿಂದುಗಳಿಗಿತ್ತು, ಈಗ ಅದು 400 ಬಿಂದುಗಳಿಗೆ ಆಗಿದೆ. 400 ಬಿಂದುಗಳಿಗಾಗಿದೆ. ನೆಕ್ಸ್ಟ್, ಒಂದು ವೇಳೆ 3ಕ್ಕಿಂತ ಕಡಿಮೆ ಬಿಂದುಗಳು ಲಭ್ಯವಾದಲ್ಲಿ, ಯಾವುದಕ್ಕೆ? ಪರಿಶಿಷ್ಟ ಜಾತಿಗೆ 100ಕ್ಕಿಂತ ಕಡಿಮೆ ಬಿಂದುಗಳು ಲಭ್ಯವಾದಲ್ಲಿ, ಬಿಂದುಗಳು ಅಂದರೆ ಹೇಳಿದ್ನಲ್ಲ ನಾನು 100 ಬಿಂದುಗಳು 1, 2, 3, 4, 5 ಹಿಂಗೆ ಬರುತ್ತಲ್ಲ. SC 1, ನೆಕ್ಸ್ಟು ಸಾಮಾನ್ಯ SC 2 ಈ ಥರ ಬರುತ್ತಲ್ಲ. ಹಾಗೆ 3ಕ್ಕಿಂತ ಕಡಿಮೆ ಬಿಂದುಗಳು ಅಂದರೆ 15 ಬಿಂದುಗಳ ಒಳಗಡೆ SC ಬಿಂದುಗಳು ಬರಲಿಲ್ಲ ಅಂದರೆ ಅದನ್ನು ಜನರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ SC 1A ಪೋಸ್ಟ್ ಇತ್ತು ಮೊದಲು, SC B ಇತ್ತು 9ನೇ ಪೋಸ್ಟು. ಹಾಗಾಗಿ ಈಗ ಇವೆರಡೂ ಪೋಸ್ಟ್ಗಳು ಅದನ್ನ ನೆಕ್ಸ್ಟು SC C ಬರೋ ತನಕ ಏನು ರೋಸ್ಟರ್ ಪಾಯಿಂಟ್ ಇದೆ ಅದು ಬರಲಿಲ್ಲ ಅಂದರೆ ಈ ಇರ್ತಕ್ಕಂತಹ ಎರಡೂ ಹುದ್ದೆಗಳನ್ನು ಏನು ಮಾಡ್ತಾರೆ ಅಂದರೆ
SC ಸಾಮಾನ್ಯ ಎಂದು ಪರಿಗಣಿಸಲಾಗಿದೆ. ನೆಕ್ಸ್ಟು ಹೇಳ್ತಕ್ಕಂಥದ್ದು ಸರ್ಕಾರದ ಆದೇಶ ಸಂಖ್ಯೆ, ಅಂದರೆ ಹಿಂದೆ ಏನು ಆದೇಶಗಳನ್ನು ಹೊರಡಿಸಿದೆಯೋ ಅದೆಲ್ಲನೂ ಕೂಡ ವಾಪಸ್ ತಗೊಂಡು ನೆಕ್ಸ್ಟು ಆದೇಶ ಹೊರಡಿಸ್ಬೇಕಾದ್ರೆ ಒಳ ಮೀಸಲಾತಿಯನ್ನು ಅನ್ವಯಿಸಿ ಹೊರಡಿಸಿ. ಒಂದು ವೇಳೆ ನೀವೇನಾದ್ರು ಹಿಂದೆ ನಡೆದಂತಹ ಇದಗಳು ಒಳ ಮೀಸಲಾತಿ ಅನ್ವಯ ಆಗಿಲ್ಲ ಅಂದರೆ ಈ ಒಳ ಮೀಸಲಾತಿ ಅನ್ವಯವನ್ನು ಮಾಡಿಕೊಂಡು ಅಧಿಸೂಚನೆಯನ್ನು ಹೊರಡಿಸಿ. ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಶೀಘ್ರವಾಗಿ ಈ 56,432 ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ನಮಸ್ಕಾರ, ಇದು ನಿಮ್ಮ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಶ್ವಾಸಾರ್ಹ ಸ್ನೇಹಿತ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ.